ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನ್ಮದಿನ ಅಂಗವಾಗಿ ಸೆಪ್ಟೆಂಬರ್ 17ರಿಂದ ಮಹಾತ್ಮ ಗಾಂಧಿ ಜನ್ಮದಿನ ಅಕ್ಟೋಬರ್ 2 ತನಕ ದೇಶದಾದ್ಯಂತ ಸೇವಾ ಪಾಕ್ಷಿಕ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗ್ತಾ ಇದೆ ಅಂತ ತಾಲೂಕು ಬಿಜೆಪಿ ಅಧ್ಯಕ್ಷ ಶರಣಬಸವ ಪಾಟೀಲ್ ಜೋಳದ ಹೆಡ್ಗೆ ಹೇಳಿದ್ದಾರೆ. ಇಂದು ಆಯೋಜನೆ ಮಾಡಲಾಗಿದ್ದ ಪಟ್ಟಣದ ವೈಷ್ಣವಿ ಹೋಟೆಲ್ ಸಭಾಂಗಣದಲ್ಲಿ ದೇವದುರ್ಗ ತಾಲೂಕಿನಲ್ಲಿ ಮಾಜಿ ಸಚಿವರು ಆಗಿರುವಂತಹ ಕೆ ಶಿವನಗೌಡ ನಾಯ್ಕರವರ ಮಾರ್ಗದರ್ಶನದಲ್ಲಿ ಬಿಜೆಪಿ ಮಂಡಲ ಆಯೋಜಿಸಿದ ಸೇವಾ ಪಾಕ್ಷಿಕ ಕಾರ್ಯಾಗಾರ ವೇದಿಕೆ ಕಾರ್ಯಕ್ರಮ ಉದ್ಘಾಟಿಸಿ ಚಾಲನೆ ಕೊಟ್ಟು ಮಾತನಾಡಿದರು. ಮನ್ ಕಿ ಬಾತ್, ಧರ್ಮಸ್ಥಳ ವಿರುದ್ಧ ಹೋರಾಟ, ಹರ್ ಘರ್ ತಿರಂಗ, ಕಾರ್ಗಿಲ್ ವಿಜಯೋತ್ಸವದಂತಹ ವಿವಿಧ ಕಾರ್ಯಕ್ರಮಗಳ ಮೂಲಕ ರಾಜ್ಯದ 8ನೇ ಉತ್ತಮ ಮಂಡಲ ಎಂಬ ಹೆಗ್ಗಳಿಕೆ ಬಂದಿದ್ದು, ಸೇವಾ ಪಾಕ್ಷಿಕ ಅಭಿಯಾನದ ಕಾರ್ಯಾಗಾರ ಅವಧಿಯಲ್ಲಿ ವಿವಿಧ ಸೇವಾ ಚಟುವಟಿಕೆಗಳ ಮೂಲಕ ದೇಶದ ಕಟ್ಟಕಡೆಯ ವ್ಯಕ್ತಿಯೂ ಕೂಡ ತಲುಪುವುದು ನಮ್ಮ ಉದ್ದೇಶವಾಗಿದೆ. ಈ ವರ್ಷ ಕಾರ್ಯಾಗಾರವನ್ನು ಅರ್ಥಪೂರ್ಣವಾಗಿ ನಡೆಸಬೇಕು ಅಂತ ಕಾರ್ಯಕರ್ತರಿಗೆ ತಿಳಿಸಿದರು. ಜಿಲ್ಲೆಯ ಎಲ್ಲ ಮಂಡಲದಲ್ಲಿ ರಕ್ತದಾನ ಶಿಬಿರ, ಸ್ವಚ್ಛತಾ ಅಭಿಯಾನ, ಸಸಿ ನೆಡುವುದು, ಆರೋಗ್ಯ ಶಿಬಿರ, ಉಚಿತ ತಪಾಸಣೆ, ಸ್ಲಂಗಳ ಅಭಿವೃದ್ಧಿ, ಮೋದಿ ವಿಕಾಸ್ ಮ್ಯಾರಥಾನ್, ದೀನ್ ದಯಾಳ್ ಉಪಾಧ್ಯಾಯರ ಜನ್ಮದಿನ, ಮಹಾತ್ಮ ಗಾಂಧಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಜನ್ಮದಿನ ಆಚರಿಸಬೇಕು. ನಮ್ಮ ಪಕ್ಷ ಕೇವಲ ರಾಜಕೀಯ ಅಧಿಕಾರಕ್ಕಾಗಿ ಕೆಲಸ ಮಾಡುವುದಿಲ್ಲ, ಬದಲಾಗಿ ಸಮಾಜದ ಸರ್ವರ ಏಳಿಗೆಗಾಗಿ ಸದಾಕಾಲ ಸೇವೆ ಮಾಡುತ್ತೆ ಎಂದಿದ್ದಾರೆ. ಬಿಜೆಪಿ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ರಾಜ್ಗುರು ಮಾತನಾಡಿ, ಜಿಲ್ಲೆಯಲ್ಲಿ ಬಿಜೆಪಿಯು ದಿನದಿಂದ ದಿನಕ್ಕೆ ಸದೃಢವಾಗ್ತಾ ಇದೆ. ದೇಶದಲ್ಲಿ ಅತಿ ಹೆಚ್ಚು ಕಾರ್ಯಕರ್ತರನ್ನ ಹೊಂದಿರುವ ಏಕೈಕ ಪಕ್ಷ ಭಾರತೀಯ ಜನತಾ ಪಾರ್ಟಿ. ಸಂಸ್ಥಾಪಕರ ಆಶಯದಂತೆ ಸೇವೆ ಒದಗಿಸುವುದೇ ಧ್ಯೇಯವಾಗಿದೆ. ತತ್ವ ಸಿದ್ಧಾಂತಗಳ ತಳಹದಿಯ ಮೇಲೆ ಪಕ್ಷ ಸಂಘಟನೆ ಮಾಡಬೇಕಾಗಿದೆ. ನಮ್ಮ ಪಕ್ಷ ಕೇವಲ ಚುನಾವಣೆಗಾಗಿ ಕಾರ್ಯ ಮಾಡುವುದಲ್ಲ, ಬದಲಾಗಿ ಸಮಾಜದ ಅಭಿವೃದ್ಧಿಗಾಗಿ ಕಾರ್ಯ ಮಾಡ್ತಾ ಇದೆ. ಸೇವಾ ಪಾಕ್ಷಿಕ ಕಾರ್ಯಾಗಾರದ ಮೂಲಕ ಸಮಾಜದ ಪರಿವರ್ತನೆಗಾಗಿ ನಾವೆಲ್ಲರೂ ಕೂಡ ಶ್ರಮಿಸಬೇಕು ಅಂತ ತಿಳಿಸಿದ್ರು. ನಮ್ಮ ಸಂತೋಷ್ ರಾಜ್ಗುರು ಸರ್ ಅವರು ಯಾರನ್ನ ಕಾರ್ಯಕ್ರಮಕ್ಕೆ ಆಹ್ವಾನಿಸಬೇಕು ಅಂತೇಳಿ ಕೊಟ್ಟಂತ ಹಿನ್ನೆಲೆಯಲ್ಲಿ ನಾವು ಇವತ್ತು ಸೇರಿದ್ದೇವೆ. ಇವತ್ತಿನ ಈ ಕಾರ್ಯಾಗಾರದ ಉದ್ಘಾಟನೆಯನ್ನ ಮಾಡಲಿಕ್ಕೆ ಬಂದಿರತಕ್ಕಂತ ಇವತ್ತು ನಾವು ಸಂಘಟನಾ ಪರ್ವವನ್ನು ಪ್ರಾರಂಭ ಮಾಡಿದ್ದೇವೆ. ಇಡೀ ನಾವು ಈಗ ನಮ್ಮ ಘೋಷಣೆ ಆದ ಮೇಲೆ, ಅಧ್ಯಕ್ಷರು ಪದಾಧಿಕಾರಿ ಘೋಷಣೆಗಾದ ಮೇಲೆ 2 ತಿಂಗಳ ಅವಧಿಯಲ್ಲಿ ನಿರಂತರವಾಗಿ ಪಕ್ಷವನ್ನ ಪಕ್ಷ ಏನು ಆದೇಶ ನೀಡಿದೆ, ಪಕ್ಷ ಏನು ಜವಾಬ್ದಾರಿ ಕೊಟ್ಟಿದೆ, ಆ ಜವಾಬ್ದಾರಿಗೆ ಅನುಗುಣವಾಗಿ ನಾವು 2 ತಿಂಗಳಲ್ಲಿ ಏನು ಕಾರ್ಯಕ್ರಮಗಳು ಕೊಟ್ಟಿರ್ತಕ್ಕಂಥದ್ದನ್ನ ಇಡೀ ನಮ್ಮ ಪದಾಧಿಕಾರಿಗಳು, ಇಡೀ ನಮ್ಮ ಕಾರ್ಯಕರ್ತರು, ಇಡೀ ನಮ್ಮ ಮುಖಂಡರ ಸಲಹೆ ಮೇರೆಗೆ ಇಡೀ ದೇವದುರ್ಗ ವಿಧಾನಸಭಾ ಕ್ಷೇತ್ರದಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ 4-5 ನಾನೊಬ್ಬ ಅಧ್ಯಕ್ಷನಾಗಿ ನನಗೆ ಅತ್ಯಂತ ಖುಷಿ ಕೊಡ್ತಕ್ಕಂಥ ವಿಷಯ. ಇವತ್ತು ನಾನು ಕಾರ್ಯಕರ್ತರಲ್ಲಿ ಎಲ್ಲ ಪದಾಧಿಕಾರಿಗಳಲ್ಲಿ ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ, ಏನು ಅಂತ ಹೇಳಿದ್ರೆ, ನಾವು ವಹಿಸಿಕೊಂಡಿರ್ತಕ್ಕಂಥ ಜವಾಬ್ದಾರಿಯನ್ನ ಬಹಳ ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ ಸಂಘಟನೆ ಮಾಡತಕ್ಕಂಥ ಒಂದು ಜವಾಬ್ದಾರಿಯನ್ನ ನಾವೆಲ್ಲರೂ ಕೂಡ ನಿರ್ವಹಿಸಬೇಕಾಗಿದೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಬೇರೆ ಯಾವುದೇ ಪಕ್ಷಗಳನ್ನ ಕಂಪೇರ್ ಮಾಡಿದ್ರೆ, ಹೋಲಿಕೆ ಮಾಡಿದ್ರೆ, ಜಗತ್ತಿನಲ್ಲಿ ನಮ್ಮ ರಾಷ್ಟ್ರದಲ್ಲಿ ಅತಿ ಹೆಚ್ಚು ಕಾರ್ಯಕರ್ತನ ಹೊಂದಿರತಕ್ಕಂಥ ಯಾವುದಾದ್ರೂ ಒಂದು ಪಕ್ಷ ಇದ್ರೆ ಅದು ಭಾರತೀಯ ಜನತಾ ಪಕ್ಷ ಇದೆ ಅಂತ ಹೇಳಿ ಇವತ್ತು ನಿನ್ನೆ ತಾನೇ ಪೇಪರ್ದಲ್ಲಿ ನೋಡಿದೀವಿ. ನಮ್ಮ ಕಾರ್ಯಕರ್ತರು 14 ಕೋಟಿ ಸದಸ್ಯರನ್ನು ಹೊಂದಿರತಕ್ಕಂಥ ಈ ಭಾರತೀಯ ಜನತಾ ಪಕ್ಷ ಬಹುದೊಡ್ಡ ಕಾರ್ಯಕರ್ತರ ಪಡೆಯನ್ನೇ ಹೊಂದಿದೆ. ಇವತ್ತು ನನಗೆ ಬಹಳ ಅತ್ಯಂತ ಒಬ್ಬ ಕಾರ್ಯಕರ್ತನಾಗಿ, ಅಧ್ಯಕ್ಷ ಅಲ್ಲ, ನಾನು ಇವತ್ತು ಅಧ್ಯಕ್ಷನಾಗಿದ್ದೀನಿ ಅಂತ ಹೇಳಿದ್ರೆ ಒಬ್ಬ ಪಕ್ಷದ ಸೇವಕನಾಗಿ, ಪಕ್ಷ ದೊಡ್ಡದಿರೋದು ಏನು ನಮಗೆ ಸಲಹೆ ಸೂಚನೆಗಳನ್ನ ನಮ್ಮ ನೆಚ್ಚಿನ ನಾಯಕರು ಶಿವನಗೌಡ ಸರ್ ಅವರು ಕೊಡ್ತಾರೆ. ಅದರ ಆಧಾರದ ಮೇಲೆ ಇಡೀ ಹಳ್ಳಿಗಳಲ್ಲಿ, ಇಡೀ ಹೋಬಳಿ ಮಟ್ಟ ಪಕ್ಷ ಸಂಘಟನೆಗೆ ತಾವೆಲ್ಲರೂ ಭಾಗಿಯಾಗಬೇಕು ಅನ್ನುವಂತ ವಿಶೇಷ. ಇವತ್ತು ನಮ್ಮ ಮನ್ನನಗೌಡರವರು ಒಂದು ಮತ್ತು ನಮ್ಮ ಒಬ್ಬ ಕಾರ್ಯಕರ್ತ ಹೇಗಿರಬೇಕು ಅಂತ ಹೇಳಿ ಸಂತೋಷ್ ರಾಜ್ಗುರು ಸರ್ ಅವರು ನಮಗೆ ವಿಷಯವನ್ನ ಮಂಡಿಸ್ತಾರೆ. ತಮ್ಮ ಪ್ರತ್ಯೇಕವಾಗಿ ಇವತ್ತು ವಿಮೋಚನಾ ದಿನಾಚರಣೆಯಲ್ಲಿ ನಾವು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಇದ್ದಾರೆ. ನಮಗೆ ಸರ್ದಾರ್ ವಲ್ಲಭಾಯ್ ಪಟೇಲು ಈ ನಾಡಿನ ಉಕ್ಕಿನ ಮನುಷ್ಯ ಅಂತೇಳಿ ನಾವು ಕರಿತೇವೆ. ಯಾಕಂತ ಹೇಳಿದ್ರೆ ದೇಶಕ್ಕೆ ಸ್ವಾತಂತ್ರ್ಯ ಸಿಗದಂತ ಸಂದರ್ಭದಲ್ಲಿ ಈ ನಮ್ಮ ಭಾಗದಲ್ಲಿ ಏನಂತ ಹೇಳಿದ್ರೆ, ನಮ್ಮ ಭಾಗ ಇವತ್ತೇನು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅನೇಕ ಒಂದು ಈ ಸ್ವಾತಂತ್ರ್ಯವನ್ನು ಸಿಗಲಿಕ್ಕೆ ಅನೇಕ ಮಹನೀಯರು ಇವತ್ತು ತಮ್ಮ ಪ್ರಾಣ ಬಲಿದಾನವನ್ನು ಕೊಟ್ಟಿದ್ದಾರೆ. ನಮ್ಮ ರಾಯಚೂರು ಜಿಲ್ಲೆಯವರು ಎಂ ನಾಗಪ್ಪ ಸಾಹೇಬರಾಗಿರ್ಬೋದು, ಮಠಮಾರಿ ವೀರನಗೌಡರಾಗಿರ್ಬೋದು, ಬೇರೆ ಬೇರೆ ನಮ್ಮ ಜನತಾ ಪ್ರೆಸ್ ಪಿ ಬಸವಣ್ಣವರಾಗಿರ್ಬೋದು, ಅನೇಕ ಜನ ಇನ್ನ ದೇಶಕ್ಕೆ ಸ್ವತಂತ್ರ ಮೇಲೆ ನಮ್ಮ ಭಾಗದಲ್ಲಿ ಯಾರಿಗೂ
ಸ್ವತಂತ್ರ ಇಲ್ಲ ಅಂತ ಹೇಳಿ ನಮ್ಮ DC ಆಫೀಸ್ ಅಲ್ಲಿ ಒಂದು ಕೆಂಪು ಇದ್ರ ಮೇಲೆ ಧ್ವಜವನ್ನ ಏರಿಸಿರ್ತಕ್ಕಂಥದ್ದು, ಆ ಧ್ವಜವನ್ನು ಏರಿಸಿ ರಜಾಕಾರರಿಂದ ಪಟ್ಟು ತಿಂದಿರ್ತಕ್ಕಂಥದ್ದು ಉದಾಹರಣೆಗಳಿದ್ದಾವೆ. ಹಾಗಾಗಿ ಇವತ್ತು ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರು ಒಂದು ಆಪರೇಷನ್ ಸೋಲ್ ಅನ್ನುವಂಥದ್ದನ್ನು ಪ್ರಾರಂಭ ಮಾಡಿ, ಯಾಕಂದ್ರೆ ನಮ್ಮ ಭಾಗಕ್ಕೆ ಏನು 545 ಸಂಸ್ಥಾನಗಳು ಒಕ್ಕೂಟಕ್ಕೆ ವಿಲೀನವಾಗಿರ್ತಕ್ಕ ಸಂದರ್ಭದಲ್ಲಿ 3 ಒಕ್ಕೂಟಗಳು ಆ ವಿಲೀನಕ್ಕೆ ಅಡ್ಡಿಪಡಿಸ. ನಮ್ಮಲ್ಲಿ ಏನಿದೆ, ನಾವು ಏನು ನಾವು ಯಾವಾಗ್ಲೂ ಹೇಳೋದು ಸೇವೆಯೇ ಪರಮೋ ಧರ್ಮ, ನಮ್ಮ ಸೇವೆ ಮಾಡೋದೇ ನಮ್ಮ ಧರ್ಮ ಅಂತ ನಾವೆಲ್ಲ ಯಾವಾಗ್ಲೂ ಹೇಳ್ಕೊಂಡು ಬರ್ತಾ ಇದ್ದೀವಿ. ಹಾಗಾಗಿ ವಿವಿಧ ಸೇವಾ ಚಟುವಟಿಕೆಗಳನ್ನ ಮಾಡಬಹುದು, ಆದ್ರೆ ಏನೆಲ್ಲ ಮಾಡಬಹುದು ಅಂತ ನಾವು ಯೋಚನೆ ಮಾಡಿದ್ರೆ ನೋಡಿ, ಯಾವುದಕ್ಕೂ ತುಂಬಾ ನಾವೇನಾದ್ರೂ ಖರ್ಚು ಮಾಡಿ ಅಂತ ಪಕ್ಷ ಹೇಳಲ್ಲ. ನಾವೆಲ್ಲ ಪಕ್ಷ ಸಣ್ಣ ಸಣ್ಣ ಕಾರ್ಯಕ್ರಮಗಳು ನಿಮ್ಗೆ ಹೇಳಿದೆ. ಸ್ವಚ್ಛತಾ ಅಭಿಯಾನ ಮಾಡಿ ಅಂತ, ನಮ್ಮ ಸುತ್ತಮುತ್ತಲಿರುವಂತ ದೇವಸ್ಥಾನಗಳನ್ನು ಸ್ವಚ್ಛತೆ ಮಾಡಬಹುದು, ಶಾಲೆಗಳನ್ನ ಮಾಡಬಹುದು, ಸಾರ್ವಜನಿಕ ಸ್ಥಳಗಳನ್ನ ಸ್ವಚ್ಛತೆ ಮಾಡಬಹುದು. ನಾವೇ ಹೋಗಿ ಕ್ಲೀನ್ ಮಾಡಿದ್ರೆ ಮುಗಿದೋಯ್ತು. ಈಗ ಒಂದು ಬಡವರಿಗಾಗಿ ಹೆಲ್ತ್ ಕ್ಯಾಂಪ್ ಮಾಡಿ ಅಂತ ಹೇಳ್ತೀವಿ, ಅಂದ್ರೆ ಆರೋಗ್ಯ ತಪಾಸಣಾ ಶಿಬಿರಗಳು. ನಮ್ಮ ಜೊತೆಯಲ್ಲೇ ಬಹಳಷ್ಟು ಡಾಕ್ಟರ್ಸ್ಗಳು ಪಕ್ಷದ ಹಿತೈಷಿಗಳಿದ್ದಾರೆ ಮತ್ತು ಪಕ್ಷದ ಜೊತೆಯಲ್ಲೇನೂ ಇದ್ದಾರೆ. ಅಂತ ಡಾಕ್ಟರ್ಸ್ಗಳನ್ನ ನಾವು ವೈದ್ಯರನ್ನ ಕರೆದುಕೊಂಡು ನಾವು ವೈದ್ಯಕೀಯ ತಪಾಸಣಾ ಶಿಬಿರಗಳನ್ನು ಮಾಡಬಹುದು. ನಮ್ಮಲ್ಲಿ ಬಹಳಷ್ಟು ಸಿಟಿಗಳಿದ್ದಾರೆ, ಸ್ಲಮ್ಗಳಿದ್ದಾವೆ ಮತ್ತು ಹಳ್ಳಿಗಳಲ್ಲೂ ನಾವು ಸೇವೆಯ ಮುಖಾಂತರನೇ ನಾವು ಅವರಿಗೆ ನಮ್ಮ ಕೊಡುಗೆ ಕೊಡುವ, ನಮ್ಮ ಏನ್ ನಾವು ಗಿಫ್ಟ್ ಅಂತ ಹೇಳ್ತೀವಲ್ಲ, ಆ ಗಿಫ್ಟ್ ನಮ್ಮ ಸೇವೆಯ ಮೂಲಕನೇ ಅವ್ರಿಗೆ ಕೊಡುವಂಥದ್ದು. ಹೀಗಾಗಿ ಪಕ್ಷದಲ್ಲಿ ನಮಗ್ ನೋಡಿ ನಮ್ಗೆ ಏನಾದ್ರೂ ಕಾರ್ಯಕ್ರಮಗಳು ಏನಾದ್ರೂ ಹೇಳಿ. ಸುರೇಶ್, TV20 ಕನ್ನಡ ನ್ಯೂಸ್, ದೇವದುರ್ಗ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.